ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಹಣಕ್ಕಾಗಿ ಯಾರೆಲ್ಲ ಒಂದು ಫಲಾನುಭವಿಗಳು ವೇಟ್ ಮಾಡ್ತಾಯಿದ್ರಿ ಅಂಥವ್ರೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಈಗಾಗಲೇ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ 22ನೇ ಕಂತಿನ ಬಗ್ಗೆ ಒಂದು ಗುಡ್ ನ್ಯೂಸ್ನ ಕೊಟ್ಟಿರುವಂಥದ್ದು, ಮಾಧ್ಯಮದ ಮೂಲಕ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಹಾಗಾದರೆ ಏನೆಲ್ಲ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ 22ನೇ ಕಂತಿನ ಯಾವಾಗ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೇ ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಹೈಪ್ ಅನ್ನೋ ಆಪ್ಷನ್ನ ಇರುತ್ತೆ, ಹೈಪ್ ಅನ್ನೋ ಆಪ್ಷನ್ನ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಯಾರೆಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹಣನ ಪಡಿತಾ ಇದ್ರಿ, ಲಾಭನ ಪಡಿತಾ ಇದ್ರಿ ಅಂಥವ್ರೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗಾಗಲೇ ಒಂದು ದಸರಾ ಹಬ್ಬದಲ್ಲಿ ಗೃಹಲಕ್ಷ್ಮಿ ಹಣನ ನಿಮ್ಮ ಒಂದು ಖಾತೆಗಳಿಗೆ ಬರಲಿದೆ. ವೀಕ್ಷಕರೇ, ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಧ್ಯಮದ ಮೂಲಕ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಈ ಹಿಂದೆ ಒಂದು ವಾರದ ಹಿಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮದ ಮೂಲಕ ಸ್ಪಷ್ಟನೆ ನೀಡಿದ್ರು. ಏನು ಅಂತಂದರೆ, ಅತಿ ಶೀಘ್ರದಲ್ಲಿ ನಾವು ಹಣನ ಬಿಡುಗಡೆ ಮಾಡ್ತೀವಿ, 22 ಮತ್ತು 23ನೇ ಕಂತಿನ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ರು. ಮತ್ತು ಇವತ್ತು ಮಾಧ್ಯಮದ ಮೂಲಕ ಮಾಹಿತಿನ ಏನಂತ ತಿಳಿಸ್ಕೊಟ್ಟಿದ್ದಾರೆ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆ ಒಂದು 22ನೇ ಕಂತಿನ 3 ದಿನಗಳ ಹಿಂದೆ ನಾವು ಬಿಡುಗಡೆ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ಹಾಗಾದರೆ ಇಲ್ಲಿವರೆಗೂ 21ನೇ ಕಂತಿನವರೆಗೂ ಒಂದು ಹಣನ ಎಲ್ಲರ ಖಾತೆಗಳಿಗೆ ಜಮಾ ಮಾಡಿದೆ ಸರ್ಕಾರದ ಕಡೆಯಿಂದ. ಅಂತಂದರೆ ಟೋಟಲ್ ಆಗಿ 42,000 ರೂಪಾಯಿ ಒಬ್ಬ ಫಲಾನುಭವಿಗಳಿಗೆ ಹಣನ ಬಂದಿರುವಂಥದ್ದು. ಯಾರಿಗೆಲ್ಲ 21ನೇ ಕಂತಿನವರೆಗೂ ಕ್ಲಿಯರ್ ಆಗಿದೆ ಅವರೆಲ್ಲರೂ ಕೂಡ ಕಮೆಂಟ್ ಮೂಲಕ ನಮಗೆ 21ನೇ ಕಂತಿನವರೆಗೂ ಕ್ಲಿಯರ್ ಆಗಿದೆ ಅಂತ ಮಾಹಿತಿನ ತಿಳಿಸ್ಕೊಡಿ. ಮತ್ತು ಯಾರಿಗೆ 21ನೇ ಕಂತಿನ ಇನ್ನೂ ಕೂಡ ಬಂದಿಲ್ವೋ ಅಂಥವರು ಕೂಡ ನಮಗೆ ಬಂದಿಲ್ಲ ಅಂತ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸಿ ಅಂತ ಹೇಳ್ತಾ, ಗೃಹಲಕ್ಷ್ಮಿ ಯೋಜನೆ ಒಂದು 22ನೇ ಕಂತಿನಕ್ಕಾಗಿ ಯಾರೆಲ್ಲ ಒಂದು ಫಲಾನುಭವಿಗಳು ಮಹಿಳೆಯರು ವೇಟ್ ಮಾಡ್ತಾಯಿದ್ರಿ ಅಂಥವರಿಗೆ ದಸರಾ ಹಬ್ಬಕ್ಕೆ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸಿಹಿ ಸುದ್ದಿನ ಕೊಟ್ಟಿರುವಂಥದ್ದು. ಅಂತಂದರೆ ಈಗಾಗಲೇ ಹಣ ಜಮಾ ಆಗುವ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅತಿ ಶೀಘ್ರದಲ್ಲಿ ಇನ್ನೂ ಒಂದು ವಾರದ ಒಳಗಾಗಿ ನಿಮಗೆ ಒಂದು ಹಣನ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ, ಭಾಳಷ್ಟು ಜನರು ಗೃಹಲಕ್ಷ್ಮಿ ಯೋಜನೆ ಒಂದು 22ನೇ ಕಂತಿನ ಮತ್ತು 23ನೇ ಕಂತಿನ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇವತ್ತು ಮಾಧ್ಯಮದ ಮೂಲಕ ಬಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ದಸರಾ ಹಬ್ಬದಲ್ಲಿ ಈ ಒಂದು ಹಣನ ಹಾಕಿದರೆ ಭಾಳಷ್ಟು ಒಂದು ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಹಣನ ಹಾಕ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೋದು. ಜೊತೆಗೆ ಭಾಳಷ್ಟು ಜನರು ಒಂದು ಕಂತಿನ ಹಣನ ಹಾಕ್ತಾರ ಅಥವಾ 2 ಕಂತಿನ ಹಣನ ಬಿಡುಗಡೆ ಮಾಡ್ತಾರ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು. ವೀಕ್ಷಕರೇ, ಮೊದಲನೇದಾಗಿ ಇವಾಗ ಗೃಹಲಕ್ಷ್ಮಿ 22ನೇ ಕಂತಿನ ಮಾತ್ರ ಬಿಡುಗಡೆ ಮಾಡುವಂಥದ್ದು. ಅದಾದ ನಂತರ ಗೃಹಲಕ್ಷ್ಮಿ 23ನೇ ಕಂತಿನ ಬಿಡುಗಡೆ ಮಾಡುವಂಥದ್ದು. ಮೊದಲನೇ ಹಂತದಲ್ಲಿ ಅಂತಂದರೆ ಈ ಒಂದು ವಾರದ ಒಳಗಾಗಿ ಇವಾಗ ಗೃಹಲಕ್ಷ್ಮಿ 22ನೇ ಕಂತಿನ ಜಮಾ ಆಗುತ್ತೆ. ಅದಾದ ನಂತರ ಇದೇ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳ ಒಳಗಾಗಿ 2 ಕಂತಿನ ಅಂತಂದರೆ 22 ಮತ್ತು 23 ಒಟ್ಟಿಗೆ 2 ಕಂತಿನ ಬಿಡುಗಡೆ ಮಾಡಿದ್ರು ಅಂತಂದರೆ ದಸರಾ ಹಬ್ಬದಲ್ಲಿ ಮಹಿಳೆಯರಿಗೆ ಭಾಳಷ್ಟು ಉಪಯುಕ್ತವಾಗುವಂಥದ್ದು, ಭಾಳಷ್ಟು ಒಂದು ಖರ್ಚಿಗಾಗಿ ಅನುಕೂಲ ಆಗುವಂಥದ್ದು. ಜೊತೆಗೆ ಇವಾಗ ಟೋಟಲ್ಲಾಗಿ ಪೆಂಡಿಂಗ್ ಇರುವಂಥ ಕಂತುಗಳು ಅಂತ ನೋಡೋದಾದರೆ ಟೋಟಲ್ಲಾಗಿ 22, 23, 24 ಮತ್ತು 25 ಟೋಟಲ್ 4 ಕಂತುಗಳು ಪೆಂಡಿಂಗ್ ಇರುವಂಥದ್ದು ಗೃಹಲಕ್ಷ್ಮಿ ಕಂತುಗಳು. ಇದು ಎಲ್ರಿಗೂ ಕೂಡ ಗೊತ್ತಿರಬೇಕಾಗುತ್ತೆ. ಇಲ್ಲಿವರೆಗೆ 21ನೇ ಕಂತಿನವರೆಗೂ ಮಾತ್ರ ಕ್ಲಿಯರ್ ಮಾಡಿರುವಂಥದ್ದು, ಇನ್ನೂ 4 ಕಂತುಗಳು ಪೆಂಡಿಂಗ್ ಇರುವಂಥದ್ದು. ವೀಕ್ಷಕರೇ, ಇವಾಗ ಒಂದು ಗೃಹಲಕ್ಷ್ಮಿಯವರಿಗೆ ಹಣಕ್ಕಾಗಿ ಯಾರೆಲ್ಲ ಒಂದು ವೇಟ್ ಮಾಡ್ತಾಯಿದ್ರಿ 22, 23ನೇ ಕಂತಿನಕ್ಕಾಗಿ ದಸರಾ ಹಬ್ಬದಲ್ಲಿ ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು.
ಆದಷ್ಟು ಗೃಹಲಕ್ಷ್ಮಿ ಒಂದು ವಾರದ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಹಣನ ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ ಆ ಒಂದು ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಏನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.